ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎರಡೂ ಬಂದುಬಿಟ್ಟು ಅಮೆಝಾನ್ ಕಂಪ್ನಿ ಕಡೆಯಿಂದನೇ ಹೈರಿಂಗ್ ಆಗ್ತಾ ಇರೋದು. ಇವರು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈರ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ, ನಮ್ಮ ಸ್ಯಾಲ್ರಿ ಏನು ಅಂದ್ಬಿಟ್ಟು ನಾನು ವೀಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನೋಡಿ, ಇಲ್ಲಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಮೆಝಾನು ಇವರು ಯಾರು ಈ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ದಿಸ್ ವರ್ಕ್ ಈಸ್ ಫ್ರಮ್ ಹೋಮ್ ಆಪರ್ಚುನಿಟಿ ಅಂತಂದರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯು ವಿಲ್ ಬಿ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಅವರ್ ಕಸ್ಟಮರ್ ಎನ್ಕ್ವೈರೀಸ್ ಅಂತ ಅಂದರೆ ಕಸ್ಟಮರ್ಗೆ ಇರ್ತಾರಲ್ಲ, ಅವ್ರಿಗೇನಾರ ಆರ್ಡರ್ ಡೆಲಿವರಿ ಆಗಿಲ್ಲ ಅಂತ ಅಂದರೆ ಅದಕ್ಕೆಲ್ಲ ಕಾಲ್ ಮಾಡಿದಾಗ ನಾವೇ ಫಸ್ಟ್ ಪಾಯಿಂಟ್ ಆಗಿರುತ್ತೆ. ನಾವು ಅವ್ರನ್ನ ಆನ್ಸರ್ ಅಂದರೆ ಕಾಲ್ನ ರಿಸೀವ್ ಮಾಡಿ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ, ಏನು ಇಶ್ಯೂ ಅಂತ ಎಲ್ಲ ಏನು ಕೇಳಿಬಿಟ್ಟು. ನೋಡಿ, ಇಲ್ಲೇ ಇದ್ದಾರೆ, ವಿಚ್ ಇನ್ಕ್ಲೂಡ್ ಎವ್ರಿಥಿಂಗ್ ಫ್ರಮ್ ಆರ್ಡರ್ ಆ್ಯಂಡ್ ಪ್ರಾಡಕ್ಟ್ ಕ್ವೆಶನ್ ಟು ಪೇಮೆಂಟ್ ಆ್ಯಂಡ್ ಮ್ಯಾಟ್ರಸ್ ಅಂತಂದರೆ ವೆಬ್ಸೈಟ್ ಆ್ಯಕ್ಸಸ್ ಆಗ್ತಿಲ್ಲ, ಅವ್ರೇನಾದ್ರು ರಿಟರ್ನ್ ಮಾಡಬೇಕು ಮತ್ತು ರಿಟರ್ನ್ ಪಿಕಪ್ಪಿಗೆ ಬಂದಿಲ್ಲ, ಎವ್ರಿಥಿಂಗ್ ನಾವು ಅದನ್ನ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದೀರಾ. ಮತ್ತು ಇಲ್ಲಿ ಅವರ್ ರಿಮೋಟ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಯೂಸ್ ಎ ವೆರೈಟಿ ಆಫ್ ಟೂಲ್ ಟು ನ್ಯಾವಿಗೇಟ್ ರಿಸರ್ಚ್ ಆ್ಯಂಡ್ ರಿವ್ಯೂ ಸೊಲ್ಯೂಷನ್ ಆ್ಯಂಡ್ ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ವಿತ್ ಕಸ್ಟಮರ್ಸ್ ಅಂತಂದರೆ ಔಟ್ಲುಕ್ ಆಗಿರ್ಬೋದು, ಟೀಮ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಶೇರ್ ಪಾಯಿಂಟಲ್ಲಿ ಎಲ್ಲ ಕಡೆ ನಾವು ಯೂಸ್ ಮಾಡಬೇಕಾಗಿರುತ್ತೆ ಈ ಜಾಬಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಸಮ್ ಆಫ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ವಿಲ್ ಇನ್ಕ್ಲೂಡ್ ಬಟ್ ನಾಟ್ ಲಿಮಿಟೆಡ್ ಅಂತಂದರೆ ಇಲ್ಲಿ ಯಾವ ಥರ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದ್ದಾರೆ. ಸಪೋರ್ಟಿಂಗ್ ಕಸ್ಟಮರ್ ಡ್ರೈವರ್ಸು ಮತ್ತು ಶಿಪ್ಪರ್ಸ್ ಆನ್ ಡೆಲಿವರಿ ಸರ್ವಿಸ್ ಪಾರ್ಟ್ನರ್ ಟು ಎನ್ಶೋರ್ ಸಕ್ಸಸ್ಫುಲ್ ಡೆಲಿವರೀಸ್ ಅಂತಂದರೆ ಇವಾಗ ಒಂದು ಆರ್ಡರ್ ಮಾಡಿರ್ತಾರೆ ಅಮೆಝಾನಿಂದ, ಅದು ಅಮೆಝಾನ್ಗೆ ಕರೆಕ್ಟಾಗಿ ಡೆಲಿವರಿ ಆಗಬೇಕು ಅಂತ ಅಂದರೆ ಕರೆಕ್ಟಾಗಿ ಇರೋ ಪರ್ಸನ್ಗೆ ಅವರು ಆರ್ಡರ್ನ ಪ್ಲೇಸ್ ಮಾಡಬೇಕು. ಮತ್ತು ಇಲ್ಲಿ ನೋಡಿ, ರಿಸಾಲ್ವಿಂಗ್ ಟೆಕ್ನಿಕಲ್ ಟಾಸ್ಕ್ ರಿಲೇಟೆಡ್ ಟು ಅಮೆಝಾನ್ ವೆಬ್ಸೈಟ್ ಪ್ರೈಮ್ ಸರ್ವಿಸ್ ಆರ್ ಡಿಜಿಟಲ್ ಡಿವೈಸ್ ಎಕೋ ಕೈಂಡ್ಲಿ ಅಂದರೆ ಅಮೆಝಾನ್ ಪ್ರೈಮ್ ಎಲ್ರಿಗೂ ಗೊತ್ತಿರುತ್ತೆ, ಮೂವಿ ನೋಡೋಕ್ಕೆ ಯೂಸ್ ಮಾಡ್ತೀವಿ. ಆ ಸರ್ವೀಸು ಮತ್ತು ಅಮೆಝಾನ್ ವೆಬ್ಸೈಟಿನ ಇಶ್ಯೂ ಬಂದರೆ ನಾವು ಅಸಿಸ್ಟ್ ಮಾಡಬೇಕು. ಮತ್ತು ಗ್ಯಾದರಿಂಗ್ ಇಂಟೆಲಿಜೆಂಟ್ ಟು ಪ್ರಿವೆಂಟ್ ಎನಿ ಪೊಟೆನ್ಷಿಯಲ್ ಇಶ್ಯೂ ದಟ್ ಮೇ ಇಂಪ್ಯಾಕ್ಟ್ ಕಸ್ಟಮರ್ ಸರ್ವಿಸ್ ಅಂತಂದರೆ ಕಸ್ಟಮರ್ ಏನಾದ್ರು ಆರ್ಡರ್ ಮಾಡಿರ್ತಾರೆ, ಅವರು ಇರಿಟೇಟ್ ಆಗಿಬಿಟ್ರೆ ನೆಕ್ಸ್ಟ್ ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ ಕೂಡ ಇದ್ದಾವೆ ಆರ್ಡರ್ ಮಾಡೋಕ್ಕೆ. ಸೊ ಅದನ್ನ ಚೂಸ್ ಮಾಡಿಬಿಡ್ತಾರೆ. ಸೊ ಅವ್ರಿಗೆ ಯಾವುದೇ ರೀತಿ ಇಶ್ಯೂ ಆಗ್ದಂಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾವ ಥರ ಸ್ಕಿಲ್ಸ್ ಇರೋರನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇಷ್ಟು ಅವ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಇನ್ನು ಯು ಕ್ಯಾನ್ ಎಕ್ಸ್ಪೆಕ್ಟ್ ಆನ್ ದ ಜಾಬ್ ಟ್ರೈನಿಂಗ್ ಆ್ಯಂಡ್ ಗ್ರೋತ್ ಆಪರ್ಚುನಿಟಿ ಅಂತ ಅಂದರೆ ಸೆಲೆಕ್ಟ್ ಆದರೆ ಇವರೇ ಟ್ರೈನಿಂಗ್ ಕೂಡ ಕೊಡ್ತಾರೆ ಮತ್ತು ಅಲ್ಲೇ ಇಂಟರ್ನಲ್ ಮೂವ್ ಆಗೋಕ್ಕೂ ಹೆಲ್ಪ್ ಮಾಡ್ತಾರೆ. ನೀವು ಈ ರೋಲಿಗೆ ಜಾಯ್ನ್ ಆಗಿಬಿಟ್ಟು ಇಲ್ಲ ನೀವು ಬೇರೆನೋ ಯಾವ ಥರ ಡೇಟಾ ಅನಲಿಸ್ಟ್ ಆಗಿ ಸ್ವಿಚ್ ಆಗ್ತೀನಿ, ಇಲ್ಲ ಅಂತಂದರೆ IT ಸಪೋರ್ಟ್ಗೆ ಆಗ್ತೀನಿ ಅಂತ ಅಂದರು. ಸೊ ಆಪರ್ಚುನಿಟಿನೇ ಫಸ್ಟು ನಿಮಗೆ ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. We operate in 24/7 model. We have scheduled shift starting every hours in a day and night. For example 1 AM ಅಂತಂದರೆ ಇವರು 24/7 ಆರ್ಡರ್ ಅಂತಂದರೆ ವರ್ಕ್ ಮಾಡ್ತಿರ್ತಾರೆ. ಇವರು ಯಾವಾಗ ನೈಟ್ ಶಿಫ್ಟ್ ಆದರೂ ವರ್ಕ್ ಮಾಡಲೇಬೇಕಾಗಿರುತ್ತೆ ಈ ಜಾಬಲ್ಲಿ. ಟ್ರೈನಿಂಗ್ ಟು ಪ್ರೊವೈಡ್ ಯು ವಿತ್ ದ ಸ್ಕಿಲ್ಸ್ ಯು ನೀಡ್ ಟು ಪ್ರಾಬ್ಲಮ್ ಸಾಲ್ವ್ ಅವರ್ ಕಸ್ಟಮರ್. ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಅಂತಂದರೆ ಈಗ ಜಾಬ್ ರಿಲೇಟೆಡು ಅಂತಂದರೆ ಯಾವ ಥರ ಕಸ್ಟಮರ್ ಕ್ವಶನ್ ಕೇಳ್ತಾರೆ, ನಾವು ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋ ಟ್ರೈನಿಂಗ್ ಅವರೇ ಕೊಡ್ತಾರೆ. ಸೊ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಮತ್ತು ಡೆಸ್ಕ್ಟಾಪ್ ಕಂಪ್ಯೂಟರ್, ಮೈಕ್ರೋಫೋನ್ ಆ್ಯಂಡ್ ಹೆಡ್ಸೆಟ್ ಪ್ರೊವೈಡೆಡ್ ಬೈ ಎಸ್. ಯು ವಿಲ್ ನೀಡ್ ಟು ಡೆಡಿಕೇಟ್ ಆಫೀಸ್ ಸ್ಪೇಸ್ ವಿತ್ ಡೆಸ್ಕ್, ಚೇರ್ ಪ್ಲಸ್ ರಿಲೇಬಲ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಅಂತಂದರೆ ಲ್ಯಾಪ್ಟಾಪು ಮತ್ತು ಹೆಡ್ಸೆಟ್ಟು ಎಲ್ಲ ಅವರೇ ಕೊಡ್ತಾರೆ ಮತ್ತು ಮೈಕ್ರೋಫೋನ್ ಕೂಡ ಅವರೇ ಕೊಡ್ತಾರೆ. ಸೊ ನಾವೇನು ತೊಗೊಳ್ಳೋದಿಲ್ಲ. ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ನಾವು ಅಂದರೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇರಬೇಕು ಅಷ್ಟೇ ಇಲ್ಲಾಗಿರುತ್ತೆ. ಮತ್ತು ನೋ ಸ್ಕ್ರಿಪ್ಟ್ ಆರ್ ಲರ್ನಿಂಗ್ ಡೈಲಾಗ್ ಬೈ ಆರ್ಟ್. ಯು ವಿಲ್ ಬಿ ಎನ್ಕರೇಜ್ ಟು ಬ್ರಿಂಗ್ ಯುವರ್ ಯೂನಿಕ್ ಪರ್ಸನಾಲಿಟಿ ಅಂತಂದರೆ ಇವಾಗ ಒಂದೊಂದು ಸ್ಕ್ರಿಪ್ಟೆಡ್ ಆಗಿರುತ್ತೆ, ಹಿಂಗೆ ಆನ್ಸರ್ ಮಾಡಬೇಕು ಕಸ್ಟಮರ್ಗೆ ಅಂತ. ಏಕೆಂದರೆ ಅವ್ರದ್ದು ಕಂಪ್ನಿ ರೆಪ್ಯುಟೇಷನ್ಸ್ ಇರುತ್ತೆ, ಅವ್ರದ್ದೇ ಸ್ಟ್ಯಾಂಡರ್ಡ್ ಆಗಿರೋ ಗೈಡ್ಲೈನ್ಸ್ ಇರುತ್ತೆ. ಬಟ್ ಇವ್ರದ್ದು ಅದೇ ಥರ ಇಲ್ಲ. ಬಟ್ ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ಆನ್ಸರ್ ಮಾಡಿಬಿಟ್ಟು ಸುಮ್ಮನೆ ಆಗಬೇಕು, ಬೇರೆ ಏನು ಕೇಳೋಂಗಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಆ್ಯಂಡ್ ಅದರ್ ಪರ್ಕ್ಸ್ ಕೂಡ ಕೊಟ್ಟಿದ್ದಾರೆ ಈ ಜಾಬ್ಗೆ. ಸೊ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಸೊ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಇಲ್ಲಿ ಅಮೆಝಾನ್ ಅಂತ ಟೈಪ್ ಮಾಡಿ
AZON ಅಮೆಝಾನ್ VCS ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಸರ್ಚ್ ಕೊಟ್ಟಾದಮೇಲೆ ನಮಗೆ ಪೇಜ್ ಬರುತ್ತೆ. ಸೊ ಇಲ್ಲಿ ವರ್ಚುವಲ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಜಾಬ್ ಅಟ್ ಅಮೆಝಾನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ, ಇಲ್ಲಿ ಬೇಕಾದರೆ ನಿಮಗೆ ರಿಕ್ವೈರ್ಮೆಂಟು ಮತ್ತು ಜಾಬ್ದು ಇನ್ಫಾರ್ಮೇಷನ್ ಇದೆ, ಓದ್ಕೊಳ್ಳೋಂಗಿದೆ ಓದ್ಕೊಳ್ಳಿ. ಕೆಳಗಡೆ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಇಲ್ಲಿ ಫೈಂಡ್ ಮೋರ್ ಕಸ್ಟಮರ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಫಸ್ಟ್ ಬರುತ್ತೆ ಲೈಕ್ ಫಿಕ್ಸ್ಡ್ ಟರ್ಮ್ ರಿಮೋಟು, ಇಲ್ಲಿ ಎಷ್ಟೊಂದಿದೆ ನೋಡಿ. ಸೊ ಇದರಲ್ಲಿ ರಿಮೋಟ್ ಕಸ್ಟಮರ್ ಸರ್ವಿಸ್ ಇಲ್ಲಿ ಅಪ್ಲೈ ಕೊಡೋಣ. ಸೊ ಅಲ್ಲಿ ಅಪ್ಲೈ ಕೊಟ್ಟಾಗ ಈ ಪೇಜಿಗೆ ಬರುತ್ತೆ ನೋಡಿ, ವರ್ಚುವಲ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಡೆಲ್ಲಿ ಇಂಡಿಯಾ. ಸೊ ಇದ್ರ ಮೇಲೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಹೋದರೆ ಇಲ್ಲಿ ನೋಡಿ ಇವ್ರು ಸ್ವಲ್ಪ ಕೊಟ್ಟಿದ್ದಾರೆ. ಇಲ್ಲಿ ಮಿನಿಮಮ್ 18 ಇಯರ್ ಆಫ್ ಏಜ್ ಆಗಿರಬೇಕು ಮಿನಿಮಮ್, ಮತ್ತು ಇಂಗ್ಲೀಷ್ ಬರಬೇಕು, ಅಂದರೆ ಮಾತಾಡೋಕ್ಕೆ ಮತ್ತು ವರ್ಕ್ ಮಾಡೋಕ್ಕೆ ಇಂಗ್ಲೀಷ್ ಬರಬೇಕು ಅಂತ ಹೇಳಿದ್ದಾರೆ. ನೋಡಿ ನಮ್ಮದೇನೋ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆದರೆ ಅವರು ಕಾಂಟ್ಯಾಕ್ಟ್ ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ಗೆ ಅಂತ ಹೇಳಿದ್ದಾರೆ. ಸೊ ಇಲ್ಲ ಅಷ್ಟೇ, ಇವರು ಮಾಮೂಲಿ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಕೆಳಗಡೆ ಹಂಗೆ ಸ್ಕ್ರೋಲ್ ಡೌನ್ ಮಾಡೋಗಿ ಇಲ್ಲಿ ಕೇಳ್ತಿದ್ದಾರೆ, ಇಫ್ ಯು ನಾಟ್ ಕಂಪ್ಲೀಟ್ಲಿ ರೀಡ್ ದ ಜಾಬ್ ಡಿಸ್ಕ್ರಿಪ್ಷನ್ ಪ್ಲೀಸ್ ಕಂಪ್ಲೀಟ್ಲಿ ಜಾಬ್ ಡಿಸ್ಕ್ರಿಪ್ಷನ್ನ ರೀಡ್ ಮಾಡಿ ಅಕ್ಸೆಪ್ಟ್ ಕೊಡಿ ಅಂತ. ಸೊ ಅಕ್ಸೆಪ್ಟ್ ಕೊಡಿ, ಕಂಟಿನ್ಯೂ ಕೊಡೋಣ. ಇಲ್ಲಿ ನೋಡಿ ನೀವೇನಾದರೂ ಆಲ್ರೆಡಿ ಯೂಸರ್ ಆಗಿದ್ದರೆ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ನೀವೇನೋ ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಕ್ರಿಯೇಟ್ ಒನ್ ಅಂತ ಕೊಡೋಣ. ಇಲ್ಲಿ ನಿಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮು ಮತ್ತು ಇಮೇಲ್ ಅಡ್ರೆಸ್ಸೆಲ್ಲ ಹಾಕಿ, ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು, ಮತ್ತು ಯಾವ ಲ್ಯಾಂಗ್ವೇಜ್ ಪ್ರಿಫರ್ ಮಾಡ್ತೀರಾ ಮತ್ತು ಯಾವ ಟೈಮ್ ಝೋನು, ಪಿನ್ ಕೋಡು ಎಲ್ಲ ಹಾಕ್ಬಿಟ್ಟು ಇಲ್ಲಿ ಎಸ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಕೊಡಬೇಕು. ಇಲ್ಲಿ ಪ್ರಿಫರ್ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಅಷ್ಟೇ ಇರೋದು, ಸೊ ಇಂಗ್ಲೀಷ್ ಕೊಟ್ಕೊಳ್ಳಿ. ಇದು ಪ್ರಿಫರ್ ಟೈಮ್ ಝೋನಲ್ಲಿ ಏಷ್ಯಾ ಇದೆ, ಅದನ್ನ ಕೊಟ್ಕೊಳ್ಳಿ. ಮತ್ತು ನಿಮ್ಮದು ಪರ್ಸ್ನಲ್ ಪಿನ್ ಏನಾದರೂ ಕ್ರಿಯೇಟ್ ಮಾಡಿಕೊಂಡು ಮತ್ತು ಅದನ್ನ ರೀಟೈಪ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನೆಕ್ಸ್ಟು ಕ್ಲಿಕ್ ಮಾಡಬೇಕು. ಸೊ ನಾವು ಇಮೇಲೆಲ್ಲ ಕೊಟ್ಟಾಗ ಇಲ್ಲಿ ನಮಗೆ ಕೇಳುತ್ತೆ, ಇಲ್ಲಿ ಇಮೇಲ್ಗೆ ಕೋಡ್ ಕಳಿಸ್ತದೆ, ವೆರಿಫಿಕೇಷನ್ ಕೋಡ್ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಈ ಪೇಜ್ ಬರುತ್ತೆ, ಇಲ್ಲಿ ನಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮು, ಇಲ್ಲಿ ನಮ್ಮ ಅಡ್ರೆಸ್ಸು, ಕಂಟ್ರಿ, ಸಿಟಿ ಯಾವುದು ಮತ್ತು ಸ್ಟೇಟ್ ಯಾವುದು, ಪೋಸ್ಟಲ್ ಕೋಡ್ ಯಾವುದು ಮತ್ತು ಇಮೇಲ್ ಅಡ್ರೆಸ್ ಎಲ್ಲ ಹಾಕಬೇಕು. ನೆಕ್ಸ್ಟು ಎಲ್ಲ ಕೊಟ್ಟಾದ್ಮೇಲೆ ಫೋನ್ ನಂಬರ್ ಎಲ್ಲ ಇಲ್ಲಿ ರೀಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ನ್ಯಾಷನಲ್ ID ಟೈಪು ನೀವು ಸೆಲೆಕ್ಟ್ ಮಾಡ್ಕೊಬೋದು, ಇದು ಆಪ್ಷನಲ್ಲು, ಸೊ ಅದು ಸ್ಕಿಪ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಕೇಳ್ತಿದ್ದಾರೆ, ಮತ್ತು ಇಲ್ಲಿ ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಜಾಬ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಆನ್ಲೈನ್ ಜಾಬ್ ಬೋರ್ಡಿಂಗ್ ಅಂತ ಹೇಳಿ, ನೆಕ್ಸ್ಟು ಇಲ್ಲಿ ಯಾವುದು ಅಂತ ಕೇಳ್ತಿದ್ದಾರೆ, ಆನ್ಲೈನ್ ಜಾಬ್ ಬೋರ್ಡಿಂಗು. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣುತ್ತೆ ನೌಕರಿನೋ ಎಲ್ಲಿ ಅಂದ್ಬಿಟ್ಟು. ಸೊ ನೌಕರಿ ಅಂತ ಹಾಕೊಳ್ಳಿ, ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕೋಬೇಕು. ಸೊ ಇನ್ನು ನೆಕ್ಸ್ಟ್ ಪೇಜಲ್ಲಿ ಈಗ ಜನರಲ್ ಕ್ವಶನ್ಸ್ ಕೇಳ್ತಿದ್ದಾರೆ. ಅಟ್ಲೀಸ್ಟ್ ನೀವು 18 ಇಯರ್ ಆಫ್ ಏಜ್ ಆಗಿದ್ದೇನಾ ಅಂತ ಎಸ್ ಅಂತ ಹಾಕೊಳ್ಳಿ. ಮತ್ತು ಇಂಡಿಯಾದಲ್ಲಿ ವರ್ಕ್ ಮಾಡೋಕ್ಕೆ ಅಥರೈಸೇಷನ್ ಇದೆನಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕೊಳ್ಳಿ. ಮತ್ತು ಮಿನಿಮಮ್ ಕ್ವಾಲಿಫಿಕೇಷನ್ ಈ ಜಾಬಿಗೆ ಬೇಕಾಗಿರೋದು 12th ಪಾಸ್ ಆಗಿದ್ದೇನಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕೊಳ್ಳಿ. ಮತ್ತು ಇದು ನಾನ್ ಟೆಕ್ನಿಕಲ್ ರೋಲು, ಫೋನು, ಇಮೇಲ್, ಚಾಟ್ ಮುಖಾಂತರ ವರ್ಕ್ ಮಾಡೋದು, ಅದಕ್ಕೆ ಕಂಫರ್ಟೇಬಲ್ ಇದೆ ಅಲ್ವಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕೊಳ್ಳಿ. ಮತ್ತು ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ 6 to 8 ವೀಕ್ಸ್ ಇವ್ರದ್ದು ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ, ಅವಾಗ ಯಾವುದೇ ರೀತಿ ಲೀವ್ಸ್ ಕೊಡೋಲ್ಲ ಎಕ್ಸೆಪ್ಟ್ ಎಮರ್ಜೆನ್ಸಿ ಇದೆ, ಅದಕ್ಕೂ ಆಕ್ಸೆಪ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಬ್ರಾಡ್ ರೇಂಜ್ ಆಫ್ ವರ್ಕಿಂಗ್ ಅವರ್ಸ್ ಅಂತಂದರೆ ಸಮ್ಟೈಮ್ಸ್ ವೀಕೆಂಡಲ್ಲಿ ಮತ್ತೆಲ್ಲ ವರ್ಕ್ ಮಾಡಬೇಕಾಗುತ್ತೆ, ಅದಕ್ಕೆಲ್ಲ ಓಕೆ ಇದ್ದೀನಿ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಯಾವ ಥರ ಅಂತಂದರೆ, ಇನ್ ಆರ್ಡರ್ ಟು ಮೀಟ್ ಅವರ್ ಕಸ್ಟಮರ್ ನೀಡ್ಸ್ ವಿ ಇಂಪ್ಲಿಮೆಂಟ್ ಬ್ಲ್ಯಾಕ್ಔಟ್ ಡೇಟ್ ಟು ಸರ್ಟೆನ್ ಮಂತ್ ಡ್ಯೂರಿಂಗ್ ಪೀಕ್ ದಟ್ ವಿಲ್ ಬಿ ರಿಸ್ಟ್ರಿಕ್ಟ್ ಅಪ್ರೂವ್ಡ್ ಲೀವ್ಸ್ ಆ್ಯಂಡ್ ಟೈಮ್ ಆಫ್ ಅಂತಂದರೆ ಇವಾಗ ಬಿಗ್ ಬಿಲಿಯನ್ ಡೇಸ್ ಸೇಲ್ಸ್ಗಳಲ್ಲೆಲ್ಲ ಹಾಲಿಡೇ ಕೊಡೋಲ್ಲ ಅಂತ ಹೇಳ್ತಿದ್ದಾರೆ, ಅದಕ್ಕೂ ಓಕೆ ಥರ ಹಾಕ್ಕೊಳ್ಳಿ ಎಸ್ ಅಂತ. ಮತ್ತು ಆರ್ ಯು ಅವೈಲೇಬಲ್ ಟು ವರ್ಕ್ ಸ್ಕೆಡ್ಯೂಲ್ ಇನ್ಕ್ಲೂಡಿಂಗ್ ಓವರ್ ಟೈಮ್ ಅಂತಂದರೆ ನೈಟ್ ಶಿಫ್ಟ್ ಎಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಇದಕ್ಕೂ ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಸಾಟರ್ಡೆ ಸಂಡೇ ಬದಲು ಬೇರೆ ದಿನ ಹಾಲಿಡೇ ಕೊಡ್ತೀವಿ, ಓಕೆ ಅಲ್ವಾ ಅಂತ ಹೇಳಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ವೆನ್ ಐ ಅಪ್ಲೈ ಫಾರ್ ಅಮೆಝಾನ್ ಐ ಅಂಡರ್ಸ್ಟ್ಯಾಂಡ್ ಅಂತಂದರೆ ಅಮೆಝಾನ್ ಅವ್ರದ್ದು ಕಂಪ್ನಿ ಪಾಲಿಸಿಗೆ ಎಕ್ಸೆಪ್ಟ್ ಮಾಡಿದ್ದೀನಿ ಅಂತ ಹಾಕ್ಕೊಂಡು ಐ ಆಮ್ ಅವೇರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಎಂಪ್ಲಾಯ್ಮೆಂಟ್ ಈಸ್ ಸಬ್ಜೆಕ್ಟೆಡ್ ಟು ವೆರಿಫಿಕೇಷನ್ ಅಂತ ಅಂದರೆ ನಾವು ಇಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟಿರೋ ಅದು ವೆರಿಫೈ ಆಗುತ್ತೆ, ಅದಕ್ಕೆಲ್ಲ ನಾನು ರೆಡಿ ಇದ್ದೀನಿ ಅಂತ ಹಾಕ್ಬಿಟ್ಟು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ಸೊ ಇಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ, ನೋ ಐ ಮೇಡ್ ಎ ಮಿಸ್ಟೇಕ್, ಎಸ್ ಮೈ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್, ನಾನು ಏನೇ ಇನ್ಫಾರ್ಮೇಷನ್ ಕೊಟ್ಟಿರೋ ಕರೆಕ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು.
ಇಲ್ಲಿ ನೆಕ್ಸ್ಟು ಪ್ರೀವಿಯಸ್ ಅಮೆಝಾನಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಲೆವೆಲ್ ಏನು ಅಂತ ಕೇಳ್ತಿದ್ದಾರೆ, ಫ್ರೆಷರ್ ಅಂತ ಹಾಕ್ಕೊಳ್ಳಿ. ಮತ್ತು ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಿದ್ದಾರೆ, 0 to 6 ಅಂತ ಹಾಕ್ಕೊಳ್ಳೋಣ. ಮತ್ತು ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಿದ್ದಾರೆ, ನೀವು ಪ್ರೀವಿಯಸ್ ಸ್ಯಾಲ್ರಿ ಫ್ರೆಷರ್ ಆಗಿದ್ರೆ ಇದು ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ನಿಮಗೆ ಅಂತ ಕೇಳ್ತಿದ್ದಾರೆ ನೋಡಿ. ಕಸ್ಟಮರ್ಗೆ ಇಂಗ್ಲೀಷು, ಕನ್ನಡ ಮತ್ತು ನಿಮಗೇನೋ ತೆಲುಗು ಎಲ್ಲ ಬಂತ ಅಂದರೆ ಅದು ಹಾಕೋಬೋದು. ಮತ್ತು ಯಾವ ಲ್ಯಾಂಗ್ವೇಜು ನಿಮಗೆ ಮಾತಾಡೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ ಅಂತೆಲ್ಲ ಕೇಳ್ತಿದ್ದಾರೆ, ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದು ಹಾಕ್ಕೊಳ್ಳಿ. ಪ್ಲೀಸ್ ಸ್ಪೆಸಿಫೈ ಯುವರ್ ಸಿಟಿಸನ್ಶಿಪ್, ಇಂಡಿಯನ್ನ ಯಾವುದು ಅಂತ ಕೇಳ್ತಿದ್ದಾರೆ, ಅದು ಹಾಕೋಬೇಕು. ನೆಕ್ಸ್ಟು ಡು ಹ್ಯಾವ್ ಅಂದರೆ ಇಂಟರ್ನೆಟ್ ಕನೆಕ್ಷನ್ ಇದೆನಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕೊಳ್ಳಿ. ಇಲ್ಲ ಅಂದರೆ ಬೇಕಾದ್ರೆ ಜಾಬ್ ಸಿಕ್ಕಿದ್ಮೇಲೆ ಹಾಕಿಸ್ಕೋಬೋದು. ಪ್ಲೀಸ್ ಸೆಲೆಕ್ಟ್ ಯುವರ್ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ PU ಪಾಸ್ ಆಗಿರೋರು ಅಪ್ಲೈ ಮಾಡೋದ್ರಿಂದ ಇಂಟರ್ಮೀಡಿಯೇಟ್ ಅಂತ ಹಾಕ್ಕೊಳ್ಳಿ. ಯಾರು ಕರೆಂಟ್ಲಿ ಸ್ಟಡಿಂಗ್ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕ್ಕೊಳ್ಳಿ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಯುವರ್ ಕೋರ್ಸ್ ಸ್ಟಡಿ ದಟ್ ಹ್ಯಾವ್ ಕಂಪ್ಲೀಟೆಡ್ ಆರ್ ಕರೆಂಟ್ಲಿ ಪರ್ಸ್ಯೂಯಿಂಗ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ PU ಆಗಿರೋದ್ರಿಂದ PU ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ಪ್ಲೀಸ್ ಇದು ಫ್ರೆಶರ್. ಮತ್ತು ಇಲ್ಲಿ ಯಾವ ಜೆಂಡರ್ ಕೇಳ್ತಿದ್ದಾರೆ, ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನೆಕ್ಸ್ಟು ನೋ ಅಂತ ಹಾಕ್ಕೊಳ್ಳಿ. ಸೊ ಇದು ನೋಡ್ಬಿಟ್ಟು ನೀವೇನಾದರೂ ಆ ಟೈಪ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ನಿಮಗೆ ಡಿಸಬಿಲಿಟಿ ಇದೆನಾ ಅಂತ ಕೇಳ್ತಿದ್ದಾರೆ, ನೋ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ಸೊ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ಇಲ್ಲಿ ಅಮೆಝಾನ್ ಕಡೆಯಿಂದ ಡಿಸಬಿಲಿಟಿ ಅವ್ರಿಗೇ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. ಸೊ ನೀವೆಲ್ಲ ನಾಚ್ಕೊಂಡೇನ ಹಾಕ್ತಲೇ ಇರಬೇಡಿ, ಇದ್ದರೆ ಹಾಕ್ಕೊಳ್ಳಿ. ಅವ್ರಿಗೂ ಪ್ರಿಫರೆನ್ಸ್ ಕೂಡ ಜಾಸ್ತಿ ಇರುತ್ತೆ ಸಿನ್ಸ್ ಇಟ್ ಈಸ್ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ. ಸೊ ನೋಡಿ ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಆಯಿತು. ಇಲ್ಲಿ ಆನ್ಲೈನ್ ಅಸೆಸ್ಮೆಂಟ್ ಇನ್ಸ್ಟ್ರಕ್ಷನ್ ಬಂದಿದೆ, ಲೈಕ್ ಡೈರೆಕ್ಟ್ ಅಸೆಸ್ಮೆಂಟು. ನೀವು ಅಪ್ಲಿಕೇಶನ್ ಸಬ್ಮಿಟ್ ಆದ ತಕ್ಷಣ ಆನ್ಲೈನ್ ಅಸೆಸ್ಮೆಂಟ್ ಇದೆ. ಪ್ಲೀಸ್ ರಿವ್ಯೂ ದ ಸಿಸ್ಟಮ್ ರಿಕ್ವೈರ್ಮೆಂಟ್ ಆ್ಯಂಡ್ ಅಸೆಸ್ಮೆಂಟ್ ಡೋಸ್ ಆ್ಯಂಡ್ ಡೋಂಟ್ಸ್. ಪ್ಲೀಸ್ ಕಂಪ್ಲೀಟ್ ಅಸೆಸ್ಮೆಂಟ್ ವಿತಿನ್ 4 hours ಆಫ್ ಸ್ಟಾರ್ಟಿಂಗ್. ಪ್ಲೀಸ್ ಕಂಪ್ಲೀಟ್ ಅಸೆಸ್ಮೆಂಟ್ ಇನ್ ಸಿಂಗಲ್ ಸಿಟ್ಟಿಂಗ್ ಅಂತ ಹೇಳಿದ್ದಾರೆ. ವಿಡಿಯೋ ಆಡಿಯೋ ಎಲ್ಲ ರೆಕಗ್ನೈಸ್ ಆಗ್ತಿರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಲ್ಯಾಪ್ಟಾಪಲ್ಲಿ ತೊಗೋಬೇಕಾಗಿರುತ್ತೆ ಈ ಟೆಸ್ಟು ಅಸೆಸ್ಮೆಂಟು ವಿತಿನ್ 4 hours. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಸ್ಟಾರ್ಟ್ ಮಾಡಬೇಕು. ಮತ್ತು ವೆಬ್ ಕ್ಯಾಮ್ ಎಲ್ಲ ಆನ್ ಆಗಿರುತ್ತೆ, ಲ್ಯಾಪ್ಟಾಪಲ್ಲಿ ತೊಗೋಬೇಕು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ, ಒಳ್ಳೆ ಗುಡ್ ಆಪರ್ಚುನಿಟಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬೈ. ಥ್ಯಾಂಕ್ ಯು.